ಹಾಯ್ ಹಲೋ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ರು ಹೇಗಿದ್ರ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ. ಸೊ ಹೋದ್ಸತಿ ಒಂದು ವಿಡಿಯೋ ಮಾಡಿದ್ದೆ, ಇದು ಅಂದ್ರೆ ಯೂಟ್ಯೂಬ್ ಇದ್ರ ಮೋಟೋ ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ತುಂಬಾ ಜನ ಸಪೋರ್ಟ್ ಮಾಡಿದ್ರ, ಕಮೆಂಟ್ಗಳು ಹಾಕಿದ್ರ, ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ಗಳು ಮಾಡಿದ್ರಿ. ತುಂಬಾ ಖುಷಿ ಆಯ್ತು. ಸೊ ಇದೇ ತರ ಸಪೋರ್ಟ್ ಮಾಡಿ. ನಾನು ಓದಿದ ಕಾಲೇಜ್ ಗುರು ದಯಾನಂದ ಸಾಗರ್ ಕಾಲೇಜ್. ಕಾಲೇಜಲ್ಲಿ ಇನ್ನ ಯಾರ್ಯಾರು ಓದ್ತಾ ಇದ್ದೀರಲ್ಲ, ಕಾಲೇಜ್ ಲೈಫ್ನ ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡಿ. ಯಾವುದೇ ಥರ ಏನು ವೇಸ್ಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಒಂದ್ಸತಿ ಕಾಲೇಜ್ ಲೈಫ್, ಇನ್ನೊಂದ್ಸತಿ ಸ್ಕೂಲ್ ಲೈಫ್ ಅಂತ ಹೋಯ್ತು ಅಂತಂದ್ರೆ ಮತ್ತೆ ನೀವು ಅದನ್ನ ಎಂಜಾಯ್ ಮಾಡಕ್ ಆಗಲ್ಲ. ಸೊ ಕಾಲೇಜಲ್ಲಿ ಇರೋರು ಮಾತ್ರ ಸ್ಟೂಡೆಂಟ್ಸ್ಗಳಿಗೆ ಇರ್ತಾರೋದು. ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡಿ. ಅದೇ ಥರ ಓದಿ, ಒಂದ್ಕೊಳೋ ಟೈಮಲ್ಲಿ ಬಂಕ್ ಮಾಡಿ, ಓದೋ ಟೈಮಲ್ಲಿ ಓದಿ, ಮಜಾ ಟೈಮಲ್ಲಿ ಮಜಾ ಮಾಡಿ. ಬಟ್ ಕಾಲೇಜ್ ಲೈಫ್ನ ಎಂಜಾಯ್ ಮಾಡಿ ಅಷ್ಟೇ ನಾನು ಕೇಳೋದು. ನೆಕ್ಸ್ಟ್ ಬಿಟ್ಟಿದ್ದಾರೆ ನಾವಾಗ ನಮಗೂ ಕೂಡ ತಗೋಬಹುದು. ಬಟ್ ಏನೋ ಅವ್ರಿಗೆ ಫೋನ್ ಹಾಕ್ತಿದ್ದಾರೆ ಸಡನ್ ಆಗಿ ರೈಟ್ ಅಂತ, ರೈಟ್ ಅಂತಿಲ್ಲ ಅಂತ ಇಷ್ಟು ದೂರ ಈಗ ಮತ್ತೆ ಹಿಂಗೆ ಯೂಟರ್ನ್ ತಗೊಂಡು ಹೋಗ್ಬೇಕು. ಅದೇ ದೊಡ್ಡ ಫಜಿತಿ ಇಲ್ಲಿ. ಈಗ ನಾನು ಹೋಗೋದು ಸಾರಕ್ಕಿ ಮೇಲೆ ಹೊಟ್ಟೋಗ್ಬಿಡ್ತೀನಿ. ಆ ಸಾರಕ್ಕಿನ ಒಂದು ರೋಡ್ ಅಂತ ಹೋಗ್ತೀನಿ. ಏನ್ ಬ್ಯೂಟಿಫುಲ್ ಆಗಿದೆ ಅಂತಂದ್ರೆ, ನಾನು ರೋಡ್ ತೋರಿಸ್ತೀನಿ ರೀ. ಮೊನ್ನೆ ಅಂತೂ ಅದೊಂದು 30 ಫೀಟ್ ರೋಡ್ ಕೂಡ ಇಲ್ಲ ಕರೆಕ್ಟ್ ಆಗೋದು. ಆ 30 ಫೀಟ್ ರೋಡಲ್ಲಿ 20 ಫೀಟ್ ಬರೀ ಕಸನೇ ತುಂಬಿಟ್ಟಿದೆ. ಇನ್ನು ಇರೋದೇ 10 ಫೀಟ್. ಆ 10 ಫೀಟ್ ಅಲ್ಲಿ ಆ ಕಡೆಯಿಂದ ಬರೋರ್ಗೆ, ಈ ಕಡೆಯಿಂದ ಬರೋರ್ಗೆ ಇಬ್ರಿಗೂ ತೊಂದ್ರೆ, ಫಜಿತಿ. ನಮ್ಗೆ ಅದೊಂದೇ ಶಾರ್ಟ್ ಕಟ್ ಇರೋದು. ಅಯ್ಯೋ ಏನಕ್ಕೆ ಹೇಳ್ತೀರಾ? ಇದು ಮೇ ಬಿ ಇಲಿಯಾಸ್ ನಗರ್ ಇರ್ಬೇಕೇನೋ ಮೇ ಬಿ. ನೋಡಿ ಇನ್ನೊಂದ್ ಸ್ವಲ್ಪ ಇನ್ನು ಕಸದ ರಾಶಿನ ಆಟೋ ಹತ್ರ ಆಟ ಅಂತೂ ಹೋಗ್ಬಿಟ್ಟಿರಿ, ಜೀವನನೇ ಬೇಡ ಅಂತ ತೋರಿಸ್ತೀನಿ ರೀ. ಈ ಬಿಲ್ ನೋಡ್ಕೊಳ್ಳಿ, ಇದು ಕಸನ ಇಲ್ಲಿ ಒಂದಷ್ಟು ಅಟ್ಲೀಸ್ಟ್ ಇವಾಗಾದ್ರೂ ನೋಡಿ. ಇವಾಗ ಈ ಕಸ ಇದೆ ಅಲ್ವಾ, ಇದು ಆಲ್ಮೋಸ್ಟ್ ಇಲ್ಲಿ ತನಕ ಬಂದ್ಬಿಟ್ಟಿರುತ್ತೆ. ಸೊ ಈ ಮಿಕ್ಕಿದ ಜಾಗದಲ್ಲಿ ನಾವು ಮೂವ್ ಆಗ್ಬೇಕು ಅಷ್ಟೇ. ಯಾಕಂದ್ರೆ ಡೈರೆಕ್ಟ್ ಸಾರಕ್ಕಿಗೆ ಹೋಗ್ಬೇಕು ಅಂತಂದ್ರೆ ಇದೊಂದು ಶಾರ್ಟ್ ಕಟ್ ಇದೆ. ಇದು ಮಧ್ಯದಲ್ಲಿ ಇವಾಗ ಆ ಕಡೆಯಿಂದ ಕೂಡ ಜನಗಳು ಬರ್ತಾ ಇರ್ತಾರೆ, ನಾವು ಕೂಡ ಹಿಂಗ್ ಹೋಗ್ತಾ ಇರ್ತೀವಿ. ಫಜಿತಿ ಆಗೋಗ್ಬಿಡುತ್ತೆ. ಇಲ್ಲಿರೋ ಜನಗಳು ಕೂಡ ಅರ್ಥ ಮಾಡ್ತೀವಲ್ಲ ಗುರು. ಪಾಪ ಇವರು ಕಸ ತಗೊಂಡೋಗಿ ಬರ್ತಾರಲ್ಲ, ಈ GPMC ಅವ್ರು ಕೂಡ ಬರ್ತಾರೆ, ಎಷ್ಟು ಅಂತ ತಗೊಂಡೋಗ್ತಾರೆ. ಡೈಲಿ ಈ ತರ ಬೀಳ್ತಾನೆ ಇದ್ರೆ ಎಷ್ಟು ಅಂತ ಕ್ಲೀನ್ ಮಾಡ್ತಾರೆ. ಯಪ್ಪ, ಜನಗಳು ನಮ್ ಗೌರ್ಮೆಂಟ್ ಹಂಗೆ ಇದೆ. ಒಂದ್ ಕಡೆ ನೋಡಕ್ ಹೋದ್ರೆ ನಮ್ ಜನಗಳು ಹಂಗೆ ಇದ್ದಾರೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಈ ಸೆಕೆಗಾಲದಲ್ಲಿ ಮರಗಳು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಈ ಪಕ್ಷಿಗಳಿಗಾಗಿರ್ಬೋದು, ಮತ್ತೆ ನಮ್ಗಳಿಗೆ ಆಗಿರ್ಬೋದು, ತುಂಬಾ ಇಂಪಾರ್ಟೆಂಟ್. ಈ ಟೈಮಲ್ಲೇ ಎಲ್ಲಾ ಕಡೆ ಮರಗಳು ಕಟ್ಕೊಂಡ್ ಕೂತಿದಾರಪ್ಪ. ಅದೇನಕ್ಕೆ ಕಡಿತೀಯಾರೋ ಅದೇನೋ ನನ್ಗಂತೂ ಒಂಚೂರು ಅರ್ಥ ಆಗ್ತಾ ಇಲ್ಲ. ಅದಿರೋದು ಇಷ್ಟೇ ಇರುತ್ತೆ, ಮೋಟಾಗಿರುತ್ತೆ. ಅದನ್ನು ಕೂಡ ಏನೋ ಕಟ್ಟಿ ಹಾಕ್ತಿದ್ದಾರೆ. ಅದೇನು ಕರ್ದಾಕ್ತಾರೋ ಅದೇನೋ ಮರ ಬೆಳೆಸಿ ಅಂತಾರೆ, ಮತ್ತೆ ಅವರೇ ಬಂದು ಮರ ಕಟ್ ಮಾಡ್ತಾರೆ. ಏನ್ ಬೆಳೆಸೋದು ಅದು ಏನೋ ನನ್ಗಂತೂ ಏನೋ ಅರ್ಥ ಆಗ್ತಾ ಇಲ್ಲಪ್ಪ. ಓ ಇಲ್ಲಿ ಏನೋ ಅಜಿತಿಯಾರೆ, ಮೇ ಬಿ ದೊಡ್ಡ ಪೈಪ್ ಹಾಕಕ್ಕೇನೋ. ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ನೋಡಿ, ಇಲ್ಲೆಲ್ಲ ಅಜಿತಿಯಾರ ಇನ್ನೇನ್ ರೋಡ್ ಹಾಕಿಲ್ಲ ಇಲ್ಲಿ. ಇದು ಹಳೆ ರೋಡ್. ಈಗ ನೋಡಿ ಎಲ್ಲ ಮೊದಲು ಏನೋ ಮಾಡಿದ್ದಾರೆ, ಪೈಪ್ ಏನೋ ಹಾಕಿದ್ದಾರೆ. ಈಗ ಪ್ರಪಂಚದಲ್ಲಿ 8ನೇ ಅದ್ಭುತ ತೋರಿಸ್ತೀನಿ. ಅಂದ್ರೆ ಯಾವ ತರ ಬ್ರೈನ್ ಯೂಸ್ ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ ಗುರು. ಅಂದ್ರೆ ನಾನು ಈ ವರ್ಕ್ ಮಾಡೋರ್ನ ಏನು ಅನ್ನಕ್ಕೋಲ್ಲ. ಪಾಪ ಅವರು ಅಪ್ಪರ್ ಮ್ಯಾನೇಜ್ಮೆಂಟ್ ಅಂದ್ರೆ ಇವ್ರಿಗಿಂತ ಬೇರೆ ಯಾರು ಇರ್ತಾರೋ ಅವ್ರು ಏನ್ ಹೇಳ್ತಾರೋ ಕೆಲಸ ಇವ್ರು ಅದನ್ನ ಮಾಡ್ತಾರೆ. ಪಾಪ ನಾನು ಇವ್ರಿಗೇನು ಹೇಳಕ್ ಹೋಗಲ್ಲ. ಈ ಕೆಲಸ ಒಪ್ಪಿಸಿ ಟಾರ್ಗೆಟ್ ಇದು ಕಾಂಟ್ರಾಕ್ಟ್ ತಗೊಂಡಿರ್ತಾರಲ್ಲ, ಅದೇನ್ ತಲೆ ಯೂಸ್ ಮಾಡ್ತಾರೆ ಅನ್ನೋ ನನ್ಗಂತೂ ಸೀರಿಯಸ್ ಆಗಿ ಗೊತ್ತಿಲ್ಲ. ಈಗ ನಾನು ತೋರಿಸ್ತೀನಿ ರೀ ನಿಮ್ಗೊಂದು. ಪ್ರಪಂಚದಲ್ಲಿ 8ನೇ ಅದ್ಭುತ ಅಂತಾನೆ ಹೇಳ್ಬೋದು. ನಾನು ಮೊನ್ನೆ ತಾನೇ ಓಡಾಡ್ತಾ ಇದ್ದೆ, ಆಗ ನೋಡಿದ್ರೆ ಈ ತರ ಆಗ್ಬಿಟ್ಟಿದೆ. ತೋರಿಸ್ತೀನಿ ರೀ ಅದನ್ನ, ನನಗೆ ತೋರಿಸಿ ನೀಟಾಗಿ ಹೇಳ್ತೀನಿ ನೋಡಿ. ಈ ಸ್ಟ್ರೈಟ್ ಹೋದ್ರೆ ನೀವು ನಾನು ಹೇಳದ್ನಲ್ಲ, ರಾಯಲ್ ಮಠ ಆ ಕಡೆ ರೀಚ್ ಆಗ್ತಾರೆ. ಲೆಫ್ಟ್ ತಗೊಂಡ್ರೆ BTM ಲೇಔಟ್, ಸರಿ ಇದು ಮೈಕಲ್ ಲೇಔಟ್ಗೆ ರೀಚ್ ಆಗ್ತೀರಾ. ನೋಡಿ ಈಗ ರೀಸೆಂಟ್ ಆಗಿ ರೋಡ್ ಹಾಕಿದ್ದಾರೆ, ಇಲ್ಲಾಗ್ಲೇ ಅಗ್ದಿಟ್ಟಿದ್ದಾರೆ. ಏನು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಗುರು. ಈಗ ನೋಡಿ ಇದೆಲ್ಲ ರೀಸೆಂಟ್ ಆಗಿ ರೋಡ್ ಹಾಕಿರೋದು, ಆಗ ನೋಡಿದ್ರೆ ಅಗ್ದಾಕ್ತಿದ್ದಾರೆ.
ಅದೇನಂತ ಗೊತ್ತಾಗಲ್ಲ. ನಮ್ಮ ಗೌರ್ಮೆಂಟ್ ಹೆಂಗ್ ಗೊತ್ತಾ, ಫಸ್ಟ್ ಸಣ್ಣ ಪೈಪ್ ಹಾಕ್ತಾರೆ ರೋಡ್ ಹಾಕಕ್ಕಿಂತ ಮುಂಚೆ, ಆಮೇಲೆ ರೋಡ್ ಹಾಕ್ಬಿಡ್ತಾರೆ. ಆಮೇಲೆ ಸಣ್ಣ ಪೈಪ್ ಹೋಗಿ ಅಯ್ಯೋ ನಾನು ತುಂಬಾ ಸಣ್ಣದ್ ಹಾಕ್ಬಿಟ್ಟಿದ್ದೀನಿ ಪೈಪ್ ರೋಡ್ಗೆ, ನಾನು ದೊಡ್ಡ ಪೈಪ್ ಹಾಕ್ಬೇಕು ಅನ್ಕೊಂಡು ಮತ್ತೆ ಹಾಕಿರೋ ರೋಡ್ ನೀಟಾಗಿ ಅಗಿತಾರೆ. ಆಮೇಲೆ ದೊಡ್ಡ ಪೈಪ್ ಏನೋ ಹಾಕ್ತಾರೆ. ಆಮೇಲೆ ರೋಡ್ ನ ಅವಳಿ ನೀಟಾಗಿ ಇನ್ನೊಂದ್ಸತಿ ಏನೋ ಪ್ಲಾಸ್ಟಿಂಗೋ ಅಥವಾ ಏನಾದ್ರೂ ಮನೆ ನೀಟಾಗಿ ಅದ್ರ ಮುಚ್ತಾರ, ಲೆವೆಲ್ ಮಾಡ್ತಾರ, ಇಲ್ಲ ಮಣ್ಣು ತುಂಬಿಸ್ಬಿಡೋದು. ಏನ್ ಮಣ್ಣು ತೆಗ್ದಿರ್ತಾರೆ ಅದೇ ಮಣ್ಣೆ ತುಂಬಿಸ್ಬಿಡೋದು. ಮತ್ತೆ ಅಲ್ಲಿ ಹಳ್ಳ ಆಗುತ್ತೆ, ಹಳ್ಳ ಕೊಳ್ಳೆಗಳಾಗುತ್ತೆ. ಮತ್ತೆ ಅದ್ರ ಮೇಲೆ ನೀರ್ ನಿಂತ್ಕೊಳ್ಳೋದು, ಇಲ್ಲಾಂದ್ರೆ ಯಾವ ಬಿಡೋದು, ಇದೇ ಆಗತ್ತೆ. ಅದೇನ್ ತಲೆ ಇಟ್ಕೊಂಡು ಅದೇನ್ ರೋಡ್ಗಳಾಗ್ತಾರೋ ಅದೇನೋ ನಮ್ಗಂತೂ ಗೊತ್ತಿಲ್ಲ. ಇಲ್ಲಿ ಬಸ್ಗಳು ಹಾಕೊಂಡ್ಬಿಟ್ಟು ಒಳ್ಳೆ ರೋಡ್ ಲೆಕ್ಕ ಕೊಡ್ತಾರೆ, ಹಿಂದೆ ಹೋಗೋರ್ಗೆ ಮುಂದೆ ಬರೋರ್ಗೆ. ಹಿಂಗೆ ಹೊಟ್ಟೋಗ್ಬಿಡ ಬಿಡಪ್ಪ. ಅಂದ್ರೆ ಇಷ್ಟ ತನಕ ನಾನು ಏನಕ್ಕೆ ಇದನ್ನೆಲ್ಲ ನಿಮ್ಗೆ ತೋರಿಸ್ದೆ ಅಂತಂದ್ರೆ ಸಿಂಪಲ್. ಯಾಕೆ ನೀವು ಕೆಲವೊಂದಷ್ಟು ಜನ ಅದೇ ರೋಡಲ್ಲಿ, ಅಂದ್ರೆ ಈ ಕಡೆ ಜಯನಗರ, JP ನಗರ್, ಈ ಕಡೆ ಬನಶಂಕರಿ, ಈ ಕಡೆ ಇರೋರೆಲ್ಲ ಆಲ್ಮೋಸ್ಟ್ ನೀವು ಆ ರೂಟಲ್ಲಿ ಓಡಾಡ್ತಾನೆ ಇರ್ತೀರ ಯೂಶಲಿ. ಸೊ ಅದಕ್ಕೆ ನೀವು ಸ್ವಲ್ಪ ಹುಷಾರಾಗಿರಿ, ಓಡಾಡುವಾಗ ಸ್ವಲ್ಪ ಸ್ಪೀಡ್ ಆಗಿದ್ರೆ ಆ ರೋಡ್ ಕೆಲವೊಂದು ರೋಡ್ ಅಂತ ಒಂದ್ ಇರುತ್ತೆ, ಆ ರೋಡೆಲ್ಲ ಅಷ್ಟೊಂದೆಲ್ಲ ಸ್ಪೀಡಾಗೆಲ್ಲ ಹೋಗ್ಬೇಡಿ ಅನ್ನೋದೊಂದು ವಿಚಾರಕ್ಕೋಸ್ಕರ ನಾನು ನಿಮ್ಗೆ ಇದನ್ನೆಲ್ಲ ನಿಮ್ಗೆ ತಿಳಿಸಿದ್ದು ಅಷ್ಟೇ. ಸೊ ಇದನ್ನೆಲ್ಲ ನಿಮಗೆ ತಿಳಿಸ್ಬೇಕಾಗಿತ್ತು ಗೈಸ್. ಸೊ ಹಂಗಾಗಿ ಈ ಒಂದು ವಿಡಿಯೋ ನಿಮಗೆ ಮಾಡಿದೆ. ಸೊ ಹುಷಾರು ಗಾಡಿ ಓಡಿಸುವಾಗ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಯಾರಾದ್ರೂ ನನ್ನ ಚಾನಲ್ನ ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಮಾಡಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ಗಳು ಬರ್ತಾ ಹೋಗುತ್ತೆ. ಮತ್ತು ನೆಕ್ಸ್ಟ್ ಬಂದು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಸ್ಪಾಟ್ನ ತೋರಿಸ್ತೀನಿ. ಅಂದರೆ ಯೂಶ್ವಲಿ ಮೈಸೂರು ಕಡೆ ಹೋಗೋರು ಮತ್ತು ಮೆಜೆಸ್ಟಿಕ್ ಆ ಕಡೆ ಎಲ್ಲ ಹೋಗೋರಿಗೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಸೆಂಟರ್ ಅಂತಲೇ ಹೇಳ್ಬೋದು. ಯಾರು ಮಿಸ್ ಮಾಡಬೇಡಿ. ಅದು ಮೇ ಬಿ ಇನ್ನೊಂದು 3 to 4 days ಅಷ್ಟೊತ್ತಿಗೆ ಬರುತ್ತೆ ವಿಡಿಯೋ ಅದು. ಇನ್ನು ಯಾರಾದ್ರೂ ನನ್ನ ಚಾನಲ್ ಲೈಕು, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಗೈಸ್, ಒಂದು ಒಳ್ಳೆ ವಿಡಿಯೋನ ನಿಮ್ಮ ಮುಂದೆ ತರ್ತೀನಿ. ಮತ್ತೆ ಸಿಗೋಣ. ಹುಷಾರು, ಟೇಕ್ ಕೇರ್, ಬಾಯ್ ಬಾಯ್.